ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಈಗಾಗಲೇ ಕಳೆದ ಪಿರಿಯಡ್ಗಳಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರದ 5 ಅಧ್ಯಾಯಗಳನ್ನು ಸ್ಟಡಿ ಮಾಡಿದ್ದೇವೆ. ಜೊತೆಗೆ ಈಗಾಗಲೇ ತಮ್ಮ ಆನ್ಲೈನ್ ಟೆಸ್ಟ್, ದಟ್ ಈಸ್ ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗ್ಯದ. ನಾಳೆ ದಿನಾಂಕ 18/12/2020 11:30 ರಾಜ್ಯಶಾಸ್ತ್ರ ಪೇಪರ್ ಅದ. ಆನ್ ದ್ಯಾಟ್ ಕಾಂಟೆಕ್ಸ್ಟ್ ಟುಡೇ ವಿ ವಿಲ್ ಸಾಲ್ವ್ ಎ ಮಾಡೆಲ್ ಕ್ವಶನ್ ಪೇಪರ್. ನನ್ನ ಹತ್ರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅದ. ದಿಸ್ ಈಸ್ ದಿ ಕ್ವಶನ್ ಪೇಪರ್ ಆಫ್ 2018-19 ಫಸ್ಟ್ ಟೆಸ್ಟ್. 2018-19 ಸಾಲಿನ ಪ್ರಥಮ ಪರೀಕ್ಷೆಯ ಕ್ವಶನ್ ಪೇಪರ್ ಅದ. ಇದನ್ನು ನಾವೀಗ ಸಾಲ್ವ್ ಮಾಡುವ. ಮಕ್ಕಳೇ, ದಿಸ್ ಈಸ್ ನಾಟ್ ಟುಮಾರೋಸ್ ಕ್ವಶನ್ ಪೇಪರ್, ರಿಮೆಂಬರ್. ಮತ್ತು ನಾಳೆಯ ಕ್ವಶನ್ ಪೇಪರ್ ಸರ್ ಇವತ್ತು ಬಿಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡಿರಿ. ಇದು ನಾಳೆಯ ಕ್ವಶನ್ ಪೇಪರ್ ಅಲ್ಲ, ಈ ಪ್ರಶ್ನೆಗಳೇ ಬೀಳುವುದಿಲ್ಲ, ಲಕ್ಷ ಒಳಗಿರಲಿ. ದಿಸ್ ಈಸ್ ಓನ್ಲಿ ಎ ಮಾಡೆಲ್ ಕ್ವಶನ್ ಪೇಪರ್. ವಾಟ್ ಈಸ್ ದಿ ಪ್ಯಾಟರ್ನ್ ಆಫ್ ಕ್ವಶನ್ಸ್ and what is the structure you have to write, what is the timing, ಇದರ ಬಗ್ಗೆ ಡಿಸ್ಕಷನನ್ನು ಮಾಡುವ. ರೈಟ್ ಮಕ್ಕಳ? ಓಕೆ. ಹಿಯರ್ ಆರ್ ಸಮ್ ಇನ್ಸ್ಟ್ರಕ್ಷನ್ಸ್ ಫಾರ್ ಯು. ಇಲ್ಲಿ ಕೆಲವೊಂದು ಸೂಚನೆಗಳವ. ಕ್ವಶನ್ ಪೇಪರನ್ನು ನೀವು ನೋಡಿದ ತಕ್ಷಣ ಗಮನಿಸಬೇಕಾಗಿದ್ದು ಸೂಚನೆಗಳನ್ನು. ರೈಟ್? ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಇದರ ಅರ್ಥ ಮತ್ತು ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಅಲ್ಲ. ದೇರ್ ಆರ್ ಚಾಯ್ಸಸ್. 1 ಮಾರ್ಕಿಂದು 5 ಬರೆಯುವುದು, 2 ಮಾರ್ಕಿಂದು 5 ಬರೀಬೇಕು. ಇದರ ಅರ್ಥ 5 ಬರೀಬೇಕಂದ್ರೆ ಅಥವಾ ಎಲ್ಲ ಬರೀಬೇಕು ಅಂದರೆ 2 ಮಾರ್ಕಿಂದ 5 ಬರೀರಿ. 5 ಮಾರ್ಕಿಂದು 4 ಬರೀಬೇಕು ಅಂದರೆ ಇದರ ಅರ್ಥ 6 4 ಎಲ್ಲ ಬರೀರಿ ಅಂದಂಗೆ. 6 ಬರೀರಿ ಅಂದಂಗಲ್ಲ. ರೈಟ್ ಮಕ್ಕಳೇ? 10 ಮಾರ್ಕಿಂದು 2 1 ಬರೆಯುವುದು. ಆ್ಯಂಡ್ ಫೈನಲಿ 5 ಮಾರ್ಕಿಂದು 2 ಕ್ವಶನ್ಸ್ 1 ಬರೆಯುವುದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಆನ್ಸರ್ ಆಲ್ ದಿ ಕ್ವಶನ್ಸ್. ಇಟ್ ಮೀನ್ಸ್ ರೈಟ್ ದಿ ಕ್ವಶನ್ಸ್, ರೈಟ್ ದಿ ಆನ್ಸರ್ಸ್ ಬೈ ಯುವರ್ ಚಾಯ್ಸ್. ಆನ್ಸರ್ ಆಲ್ ದಿ ಕ್ವಶನ್ಸ್. ನಿಮ್ಮ ಆಯ್ಕೆಯ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ರೈಟ್ ಮಕ್ಕಳೇ? 1. 2ನೇದು, ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಮಾರ್ಕ್ಸ್ ಇಂಡಿಕೇಟೆಡ್ ಆ್ಯಟ್ ರೈಟ್ ಸೈಡ್ ಆಫ್ ದಿ ಕ್ವಶನ್ ಪೇಪರ್. ಇಲ್ಲಿ ರೈಟ್ ಮಕ್ಕಳ? ನಂಬರ್ 3, ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆದು ಉತ್ತರಿಸಿ. ರೈಟ್ ಕರೆಕ್ಟ್ ಕ್ವಶನ್ ನಂಬರ್ಸ್ ಫಾರ್ ಯುವರ್ ಆನ್ಸರ್ಸ್. ಕರೆಕ್ಟ್ ಕ್ವಶನ್ ನಂಬರ್ ಅಂದರೆ ಇಲ್ಲಿ ಸೀರಿಯಲ್ ಪ್ರಕಾರ ಅವ ಮಕ್ಕಳ. 1 ಮಾರ್ಕಿನೂ 5 ಕ್ವಶನ್ಸ್ ಅವ, ನಂಬರ್ 5ವರೆಗೆ ಅವ. 2 ಮಾರ್ಕಿಂದು 6 ಅವ. 2 ಮಾರ್ಕಿನ ಕ್ವಶನ್ನು ನಂಬರ್ 1ರಿಂದ ಸ್ಟಾರ್ಟ್ ಆಗೋದಿಲ್ಲ, ನಂಬರ್ 6ರಿಂದ ಸ್ಟಾರ್ಟ್ ಆಗ್ತದೆ. 6, 7, 8, 9, 10. ರೈಟ್ ದಿ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವಶನ್ ಪೇಪರ್. ನಿಮ್ಮ ಪ್ರಶ್ನೆ ಸಂಖ್ಯೆಯನ್ನೇ ಬರಿಬೇಡ್ರಿ. ನಿಮಗೆ ಲಾಸ್ಟ್ ಕ್ವಶನನ್ನು ನೀವು ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ಯು ಹ್ಯಾವ್ ಟು ರೈಟ್ ಕ್ವಶನ್ ನಂಬರ್ 22. ರೈಟ್ ಮಕ್ಕಳೇ? ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯ ಸಂಖ್ಯೆ ಏನಿದೆಯೋ ಅದನ್ನೇ ಬರೆಯುವುದು, ಉತ್ತರ ಪತ್ರಿಕೆಯಲ್ಲಿ ಅದನ್ನೇ ಬರೆಯುವುದು. ಇಷ್ಟೊತ್ತಲ್ಲ ನೋಡ್ರಿ. ಭಾಳ ಮಕ್ಕಳದ ಪ್ರಾಬ್ಲಮ್ ಏನಪ್ಪ ಅಂದರೆ, ಈಗ ಫಸ್ಟಿಗೆ ಸ್ಟಾರ್ಟಿಂಗಿಗೆ ಲಾಸ್ಟ್ ಕ್ವಶನ್ ಉತ್ತರ ಕೊಟ್ಟರೆ ಅವ್ರು ಬರೆಯೋದೇನೋ ನಂಬರ್ 1 ಅಲ್ಲ, ನಂಬರ್ 22. ರೈಟ್ ದಿ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವಶನ್ ಪೇಪರ್. ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆ ಸಂಖ್ಯೆಯನ್ನೇ ಬರೆಯತಕ್ಕದ್ದು. ರೈಟ್ ಮಕ್ಕಳ? ಓಕೆ. ಈಗ 1 ಮಾರ್ಕ್. ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು ವಾಕ್ಯದಲ್ಲಿ ಅಥವಾ ಶಬ್ದಗಳಲ್ಲಿ ಉತ್ತರಿಸಿ. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ವರ್ಡ್ಸ್ ಆರ್ ಎ ಸೆಂಟೆನ್ಸ್. ಕ್ವಶನ್ ನಂಬರ್ 1, ಯಾವ ಕಾಯ್ದೆ ಅಧಿಕಾರವನ್ನು ಕಂಪನಿಯಿಂದ ರಾಣಿಗೆ ವರ್ಗಾಯಿಸಿತು? ವಿಚ್ ಆ್ಯಕ್ಟ್ ಟ್ರಾನ್ಸ್ಫರ್ಡ್ ಪವರ್ ಫ್ರಾಮ್ ದಿ ಕಂಪನಿ ಟು ದಿ ಕ್ರೌನ್?
ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 1858ರ ಕಾಯ್ದೆಯು ಇಷ್ಟ ಬರೆಯೋದು ನೀವು. 1 ಮಾರ್ಕ್ ಮಗಳ 2 ಮಾರ್ಕಿಗೆ ಯುವರ್ ಆನ್ಸರ್ ಶುಡ್ ಬಿ ಡೈರೆಕ್ಟ್, ನೇರವಾಗಿ ಉತ್ತರಿಸೋದಷ್ಟೇ. ಯಾವ ಕಾಯ್ದೆಯು ಅಧಿಕಾರವನ್ನು ರಾಣಿಗೆ ಹಸ್ತಾಂತರಿಸಿತು? ಭಾರತ ಸರ್ಕಾರ ಕಾಯ್ದೆ 1858 1858. ಭಾರತ ಸರ್ಕಾರ ಕಾಯ್ದೆ 1858. ಫಿನಿಶ್. ಇಷ್ಟ ಬರೆಯುವುದು. ಭಾರತ ಸರ್ಕಾರ ಕಾಯ್ದೆ 1858 ರಾಣಿಗೆ ಅಧಿಕಾರವನ್ನು ಹಸ್ತಾಂತರಿಸಿತು. ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಇಷ್ಟೇ. ಓಕೆ. ನಂಬರ್ 2, ಶಾಸನಾತ್ಮಕ ಆಯೋಗ ಏಕೆ ರಚಿಸಲಾಯಿತು? ವೈ ವಾಸ್ ಸ್ಟ್ಯಾಟ್ಯುಟರಿ ಕಮಿಷನ್ ಎಸ್ಟ್ಯಾಬ್ಲಿಷ್ಡ್? ಶಾಸನಾತ್ಮಕ ಆಯೋಗ ಅಂದರೂ ಒಂದೇ ಮಕ್ಕಳೇ, ಸೈಮನ್ ಕಮಿಷನ್ ಅಂದರೂ ಒಂದೇ. 1919ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿಮರ್ಶಿಸಲು. ಟು ರಿವ್ಯೂ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ದಿ ಸೈಮನ್ ಕಮಿಷನ್ ವಾಸ್ ಎಸ್ಟ್ಯಾಬ್ಲಿಷ್ಡ್. ನಂಬರ್ 3, ಚುನಾವಣೆಯ ಮೂಲ ಪದ ಯಾವುದು? ವಿಚ್ ಈಸ್ ದಿ ರೂಟ್ ವರ್ಡ್ ಆಫ್ ಇಲೆಕ್ಷನ್? ಯಾವುದು? ಎಲಿಗರ್. ಎಲಿಗರ್. ಓಕೆ. ವಿ ವಿ ಪ್ಯಾಟ್ ವಿಸ್ತರಿಸಿ. ವಿ ವಿ ಪ್ಯಾಟ್. ವೋಟರ್ಸ್ ವೆರಿಫೈಯಿಂಗ್ ಪಾಲ್ ಆಡಿಟ್ ಟ್ರಯಲ್. ವಿ ವಿ ಪ್ಯಾಟ್ ಮಗಳ. ವಿ ವಿ ಪ್ಯಾಟ್ ನೋಡ್ರಿ. ವೋಟರ್ಸ್ ವೆರಿಫೈಯಿಂಗ್ ಪಾಲ್ ಆಡಿಟ್ ಟ್ರಯಲ್. ಅಂದ್ರೆ ಮಕ್ಕಳ, ಇದು ಯಾವುದರ ಮಷಿನ್? ಇದು ನೀವು ಇ ವಿ ಎಮ್ನಲ್ಲಿ ಮತವನ್ನು ಕೊಟ್ಟಾಗ ನೀವು ಯಾವ ಪಕ್ಷಕ್ಕೆ ಮತವನ್ನು ಕೊಟ್ರಿ ಅಂತ ಏನು ಅದನ್ನು ಐಡೆಂಟಿಫೈ ಮಾಡ್ತದಲ್ಲ, ಆ ಮಷಿನನ್ನು ಏನಂತ ಕರೀತಾರೆ? ವಿ ವಿ ಪ್ಯಾಟ್ ಅಂತ ಕರೀತಾರೆ. ಇದರ ಲಾಂಗ್ ಫಾರ್ಮ್ ಏನು? ವೋಟರ್ಸ್ ವೆರಿಫೈಯಿಂಗ್ ಪಾಲ್ ಆಡಿಟ್ ಟ್ರಯಲ್. ರೈಟ್ ಮಕ್ಕಳ. ನೆಕ್ಸ್ಟ್, ಕೇಂದ್ರ ಸೇವೆಗೆ ಉದಾಹರಣೆ ಕೊಡಿ. ಗಿವ್ ಎಕ್ಸಾಂಪಲ್ ಫಾರ್ ಸೆಂಟ್ರಲ್ ಸರ್ವಿಸ್. ಕೇಂದ್ರ ಸೇವೆ IFS, ಇಂಡಿಯನ್ ಫಾರಿನ್ ಸರ್ವಿಸ್. ರೈಟ್ ಮಕ್ಕಳ. ಓಕೆ. ದೀಸ್ ಆರ್ 1 ಮಾರ್ಕ್ ಕ್ವಶನ್ಸ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್. ಪಂಜಾಬನ್ನು ಎಷ್ಟು ರಾಜ್ಯಗಳಲ್ಲಿ ವಿಭಜಿಸಲಾಯಿತು? ಅವು ಯಾವುವು? ಇನ್ ಹೌ ಮೆನಿ ಸ್ಟೇಟ್ಸ್ ಪಂಜಾಬ್ ವಾಸ್ ಡಿವೈಡೆಡ್ ಇಂಟು ಆ್ಯಂಡ್ ವಿಚ್ ಆರ್ ದೇ? ಪಂಜಾಬನ್ನು 2 ರಾಜ್ಯಗಳಲ್ಲಿ ವಿಭಜಿಸಲಾಯಿತು. ಅವು ಎಂದರೆ ಪಂಜಾಬ್ ಮತ್ತು ಹರಿಯಾಣ. ಪಂಜಾಬ್ ವಾಸ್ ಡಿವೈಡೆಡ್ ಇಂಟು 2 ಸ್ಟೇಟ್ಸ್. ಒನ್ ಈಸ್ ಪಂಜಾಬ್, ಸೆಕೆಂಡ್ ಒನ್ ಈಸ್ ಹರಿಯಾಣ. ರೈಟ್. ಓಕೆ. ಬ್ರಿಟಿಷ್ ಅಧಿಪತ್ಯ ಎಂದರೇನು? ವಾಟ್ ಈಸ್ ಬ್ರಿಟಿಷ್ ಪ್ಯಾರಾಮೌಂಟ್ಸಿ? ಪ್ಯಾರಾಮೌಂಟ್ಸಿ. ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷರ ಹಿಡಿತವನ್ನು ಬ್ರಿಟಿಷ್ ಅಧಿಪತ್ಯ ಎಂದು ಕರೆಯುವರು. ದಿ ಕಂಟ್ರೋಲ್ ಆಫ್ ಬ್ರಿಟಿಷ್ ಓವರ್ ದಿ ಇಂಡಿಯನ್ ಸ್ಟೇಟ್ಸ್ ಈಸ್ ಕಾಲ್ಡ್ ಬ್ರಿಟಿಷ್ ಪ್ಯಾರಾಮೌಂಟ್ಸಿ. ಪ್ಯಾರಾಮೌಂಟ್ಸಿ ಅಂತಲೂ ಕರೀತಾರೆ ಮಕ್ಕಳ, ಪ್ಯಾರಾಮೌಂಟ್ಸಿ ಅಂತಲೂ ಕರೀತಾರೆ. ಸೊ ಬ್ರಿಟಿಷ್ ಅಧಿಪತ್ಯ. ಸೊ ಬ್ರಿಟಿಷ್ ಅಧಿಪತ್ಯ ಅಂದರೆ ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷರ ಹಿಡಿತ. ರೈಟ್ ಮಕ್ಕಳೇ. ಓಕೆ. ರಾಜಕೀಯ ಪಕ್ಷ ಎಂದರೇನು? ವಾಟ್ ಈಸ್ ಪೊಲಿಟಿಕಲ್ ಪಾರ್ಟಿ? 2 ಮಾರ್ಕಿನ ಕ್ವಶನ್ ಮಕ್ಕಳ. 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ರೈಟ್. ರಾಜಕೀಯ ಪಕ್ಷ ಎಂದರೇನು? ರಾಜ್ಯದ ರಾಜಕೀಯ ಅಧಿಕಾರವನ್ನು ಹಿಡಿಯುವ ಉದ್ದೇಶ ಹೊಂದಿರುವ ಸಂಸ್ಥೆಯನ್ನು ರಾಜಕೀಯ ಪಕ್ಷ ಎನ್ನುವರು. ರಾಜ್ಯದ ರಾಜಕೀಯ ಅಧಿಕಾರ ಹಿಡಿಯುವ ಅಥವಾ ಪಡೆಯುವ ಉದ್ದೇಶ ಹೊಂದಿರುವ ಸಂಸ್ಥೆಯನ್ನು ರಾಜಕೀಯ ಪಕ್ಷ ಎನ್ನುವರು. ಉದಾಹರಣೆಗೆ BJP, ಕಾಂಗ್ರೆಸ್. An institution or an organization which is intended to gain
political power of the state is called political party. The organization which is intended to gain political power of the state. Example, BJP, Congress. ರೈಟ್ ಮಗಳೇ. ನೆಕ್ಸ್ಟ್, ಕರ್ನಾಟಕದ 2 ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ. ನೇಮ್ ಎನಿ 2 ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ. KPJP ಅಂತ ಅದ ಮಕ್ಕಳ, ಕರ್ನಾಟಕ ಪ್ರಜಾಪರ ಜನತಾ ಪಕ್ಷ ಅಂತ ಅದ KPJP. ಆಮೇಲೆ JDS ಅದ, ರೈಟ್, ರೈತ ಸಂಘ ಅದ. ಓಕೆ, ರೈಟ್. ವಿಚ್ ಆರ್ ದಿ 2 ರೀಜನಲ್ ಪಾರ್ಟೀಸ್ ಆಫ್ ಕರ್ನಾಟಕ ಕನ್ಸರ್ನಿಂಗ್ ಟು ಕರ್ನಾಟಕ? KPJP, JDS, ರೈತ ಸಂಘ. ಓಕೆ. ನಾಗರಿಕ ಸೇವಾ ವರ್ಗ ಎಂದರೇನು? ವಾಟ್ ಈಸ್ ಸಿವಿಲ್ ಸರ್ವಿಸ್? ಜನಸೇವೆ ಮಾಡಲು ಸರ್ಕಾರದಿಂದ ನೇಮಕವಾದ ಅಧಿಕಾರಿಗಳ ವರ್ಗವನ್ನು ನಾಗರಿಕ ಸೇವಾ ವರ್ಗ ಎನ್ನುವರು. The service which has been appointed for the service of the people by the government is called civil service. The group of officers who are appointed by the government to serve the people is called civil service. For example, IAS, IPS officers. ರೈಟ್ ಮಕ್ಕಳ? ಓಕೆ. ಆಡಳಿತಾತ್ಮಕ ನ್ಯಾಯಮಂಡಳಿ ಎಂದರೇನು? ಆಡಳಿತಾತ್ಮಕ ನ್ಯಾಯಮಂಡಳಿ ಎಂದರೇನು? ವಾಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆರ್ ಟ್ರೈಬ್ಯುನಲ್? ವಾಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್? ಸರ್ಕಾರಿ ನೌಕರರ ಸೇವೆ, ವರ್ಗಾವಣೆ, ಮೀಸಲಾತಿ, ವೇತನ ಇವುಗಳಿಗೆ ಸಂಬಂಧಿಸಿದಂತೆ ತೀರ್ಪು ನೀಡುವ ಮಂಡಳಿಯೇ ಆಡಳಿತಾತ್ಮಕ ನ್ಯಾಯಮಂಡಳಿ. ಇದು ಸರ್ಕಾರಿ ನೌಕರರ ವಿಷಯಗಳ ಇತ್ಯರ್ಥ ಮಾಡುತ್ತದೆ. ದಿ ಅಥಾರಿಟಿ, ಇನ್ ಫ್ಯಾಕ್ಟ್ ದಿ ಜುಡಿಷಿಯಲ್ ಅಥಾರಿಟಿ, the judicial authority which is appointed for the adjudication of the matters regarding the government employees, their transfer, their salary, about reservation, etc., is called administrative tribunal. The judicial authority which is or which has to be appointed to adjudicate the matters regarding government employees, the matters like transfer, salary, reservation, their service, etc. ರೈಟ್ ಮಗಳೇ? ಓಕೆ, ಆಯಿತು. ಇವು 2 ಮಾರ್ಕಿನ 6 ಕ್ವಶನ್ ಅವ ಮಗಳ. ಇದರೊಳಗೆ 5 ಬರೀಬೇಕು ನೀವು, ಎನಿ 5. ಇನ್ನು 5 ಮಾರ್ಕ್ ಕ್ವಶನ್ಸ್. Answer any 4 of the following questions. Yes, answer any 4 of the following questions in 15 to 20 sentences each. 5 ಮಾರ್ಕಿನ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ಬರೀಬೇಕು ಮಗಳೇ? ಎಷ್ಟು ಸಾಲಿನ ಉತ್ತರ? 15ರಿಂದ 20 ಸಾಲು. ರೈಟ್ ಮಗಳ? ಕ್ವಶನ್ ನಂಬರ್ 1, ಪ್ರಥಮ ಚುನಾವಣೆಯ ಬಗ್ಗೆ ಬರೆಯಿರಿ. ರೈಟ್ ಅಬೌಟ್ ಫಸ್ಟ್ ಜನರಲ್ ಎಲೆಕ್ಷನ್. ಪ್ರಥಮ ಮಹಾಚುನಾವಣೆಯು 1952ರಲ್ಲಿ ನಡೆಯಿತು. ರೈಟ್ ಮಗಳ? 1951-52ರಲ್ಲಿ ನಡೆಯಿತು. ಮುಕ್ತಾಯವಾಗಿದ್ದು 52. 1951ರ ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗಿ 1952ರ ಫೆಬ್ರವರಿಯಲ್ಲಿ ಮುಕ್ತಾಯವಾಯಿತು. ಸುಮಾರು 25 ರಾಜಕೀಯ ಪಕ್ಷಗಳು ಇದರಲ್ಲಿ ಭಾಗವಹಿಸಿದ್ದವು. ಒಟ್ಟು 2,24,000 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು.
ಸುಮಾರು 17 ಕೋಟಿ ಮತದಾರರು ಇದ್ದರು. ಪ್ರತಿಶತ 45% ಮತದಾನ ಆಯಿತು. ಒಟ್ಟು 489 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷವು 365 ಸ್ಥಾನಗಳನ್ನು ಪಡೆದು ಬಹುಮತವನ್ನು ಪಡೆಯಿತು, ಅಧಿಕಾರಕ್ಕೆ ಬಂದಿತು. ಇವನು ಬರೀಬೇಕು ಮಕ್ಕಳ ಪಾಯಿಂಟ್ಸ್. ಸೊ ದಿ ಫಸ್ಟ್ ಜನರಲ್ ಎಲೆಕ್ಷನ್ was held in the year 1951-52, started in October 1951 and ended in the year 1952 February. Okay, nearly there were 2,24,000 voting booths. Totally 17 crores voters. Okay, among 17 crores voters, the voting percentage was 45. Total seats were 491. Election held for 489. Among 489 seats, Congress secured 365 seats. Pandit Jawaharlal Nehru became the first Prime Minister after the first general election. The first elected Prime Minister. In 1947, Jawaharlal Nehru was the appointed Prime Minister. British government appointed him. But in 1952, he was elected as the Prime Minister. ಚುನಾಯಿತರಾದರು. 1947ರಲ್ಲಿ ಅವರೇ ಪ್ರಧಾನಮಂತ್ರಿ, ಆದರೆ ಅವರು ನೇಮಕವಾಗಿದ್ದರು. ಆದರೆ 1952ರಲ್ಲಿ ಜನರಿಂದ ಚುನಾಯಿತವಾದರು. ರೈಟ್ ಮಕ್ಕಳೇ. ನೆಕ್ಸ್ಟ್, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ವಿವರಿಸಿ. ಇದೆ ಮಕ್ಕಳ. ಇಂಡಿಯಾ ಡಿವೈಡೆಡ್ ಇಂಟು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಬೋತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಸೆಕ್ಯೂರ್ಡ್ ಡೊಮಿನಿಯನ್ ಸ್ಟೇಟಸ್. ಎರಡೂ ರಾಷ್ಟ್ರಗಳಿಗೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಲಾಯಿತು. ಎರಡೂ ಸಂವಿಧಾನ ರಚನಾ ಸಭೆಗಳು ಎರಡೂ ದೇಶಗಳ ಶಾಸಕಾಂಗಗಳಾಗಿ ಕೆಲಸವನ್ನು ಮಾಡುವುದು. 1947ರ ಆಗಸ್ಟ್ 15ರಿಂದ ಈ ಕಾಯ್ದೆಯ ಮೂಲಕ ಭಾರತದ ಮೇಲೆ ಬ್ರಿಟಿಷರ ಅಧಿಪತ್ಯವು ಕೊನೆಗೊಂಡಿತು. ಭಾರತದ ಚಕ್ರವರ್ತಿ ಬಿರುದನ್ನು ರದ್ದು ಮಾಡಲಾಯಿತು. ಭಾರತ ಚಕ್ರವರ್ತಿ ಟೈಟಲ್ ವಾಸ್ ಅಬಾಲಿಷ್ಡ್. ಬರ್ಸನ ಮಕ್ಕಳ, ನಿಮಗೆ ನೋಟ್ಸು ಕಳಿಸೇನೆ, ಅದನ್ನು ಬರೆಯುತ್ತೆ. ತಲೆ ಇಟ್ಕೊಂಡ್ಬಿಡ್ರಿ. 1947ರ ಭಾರತ ಸರ್ಕಾರ ಕಾಯ್ದೆ ಅಂದರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಭಾರತ ಪಾಕಿಸ್ತಾನ ವಿಭಜನೆ, ಬೈಫರ್ಕೇಷನ್ ಆಫ್ ಇಂಡಿಯಾ ಇಂಟು ಪಾಕಿಸ್ತಾನ. 1947 ಬಂತು ಭಾರತ ಸರ್ಕಾರ ಕಾಯ್ದೆ. ಭಾರತ ವಿಭಜನೆ ಏನೇನಾಯ್ತಪ್ಪ, ರೈಟ್. ಭಾರತದಲ್ಲಿ ಏನೇನಾಯಿತು? ಸೊ ಭಾರತ ವಿಭಜನೆ, ಬ್ರಿಟಿಷರ ಅಧಿಪತ್ಯ ಕೊನೆ, ಭಾರತ ಚಕ್ರವರ್ತಿ ಬಿರುದು ರದ್ದು, ಅದನ್ನು ತಲೆ ಬರೀ. ಓಕೆ ಮಕ್ಕಳೇ. ನೆಕ್ಸ್ಟ್, ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಎಲೆಕ್ಟೋರಲ್ ರಿಫಾರ್ಮ್ಸ್. ಇದೆ ಮಕ್ಕಳ. ಮೊದಲೇನಿತ್ತು? EVM ಇರಲಿಲ್ಲ, ಐಡೆಂಟಿಟಿ ಕಾರ್ಡ್ಸ್ ಇರಲಿಲ್ಲ, ಇವನ್ನೆಲ್ಲ ಬರೀದು. ಎಪಿಕ್ಗಳ ಜಾರಿ, EVMಗಳ ಜಾರಿ, ವೋಟರ್ಸ್ ಲೀಸ್ಟ್ನಲ್ಲಿ ಮತದಾರರ ಫೋಟೋ ಮುದ್ರಿಸುವಿಕೆ, EVMಗಳ ಮೇಲೆ ಅಭ್ಯರ್ಥಿಗಳ ಫೋಟೋ ಮುದ್ರಿಸುವಿಕೆ, ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಹೆಲಿಕಾಪ್ಟರ್ ಮತ್ತು ಫೋಟೋಗ್ರಫಿ ಬಳಕೆ, ಚುನಾವಣಾ ನೀತಿ ಸಂಹಿತೆಯ ಪರಿಣಾಮಕಾರಿ ಜಾರಿ. ಚುನಾವಣಾ ನೀತಿ ಸಂಹಿತೆಯ ಅಂಗವಾಗಿ ಗುಡಿ ಮತ್ತು ಧರ್ಮ ಕ್ಷೇತ್ರಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಮತಯಾಚನೆ ಮಾಡುವಂತಿಲ್ಲ. ಇವೆಲ್ಲ ಚುನಾವಣಾ ಸುಧಾರಣೆಗಳು ಮಕ್ಕಳು. ಆಮೇಲೆ VVPAT ಬಂದದ. ಮತದಾರ ಯಾವ ಪಕ್ಷಕ್ಕೆ ಮತವನ್ನು ಹಾಕಿದ ಅಂತೇಳಿ ತಿಳಿದುಕೊಳ್ಳಲಿಕ್ಕೆ ಹೋದ ಚುನಾವಣೆಯಿಂದ ಇದು ಬಂದದ, VVPAT ಬಂದದ. ಸೊ VVPAT ಬಳಕೆ. ಸೊ ಮಕ್ಕಳ ಹಂಗಾರೆ ಚುನಾವಣಾ ಸುಧಾರಣೆಗಳು, ಎಪಿಕ್ ಕಾರ್ಡ್ ವಿತರಣೆ, EVMಗಳ ಬಳಕೆ, VVPATಗಳ ಬಳಕೆ, ಚುನಾವಣಾ ನೀತಿ ಸಂಹಿತೆಯ ಪರಿಣಾಮಕಾರಿ ಜಾರಿ, ಇವನ್ನೆಲ್ಲ ಕಳಿಸೋದು ನೋಟ್ಸ್ ನೀವು, ಅದನ್ನು ಬರೀ. ರೈಟ್ ಮಕ್ಕಳ. ನೆಕ್ಸ್ಟ್, EVMನ ಉಪಯೋಗಗಳನ್ನು ತಿಳಿಸಿರಿ.
ಸರಳವಾದುದು, ಶೀಘ್ರ ಫಲಿತಾಂಶ, ವೈಜ್ಞಾನಿಕವಾದುದು, ನಿಸರ್ಗ ಪ್ರೇಮಿ. ಯಾಕಂದ್ರೆ ಮಕ್ಕಳ ಹಾಳೆಯಿಂದ ನಾವು ಊಟನ ಕೊಡಬೇಕಪ್ಪ ಅಂದ್ರೆ, ಹಾಳೆಯನ್ನು ಮಾಡಬೇಕಪ್ಪ ಅಂದ್ರೆ ಮರದ ತುಂಡುಗಳಿಂದ ಮಾಡಬೇಕು. ಮರದ ತುಂಡುಗಳಿಂದ ಮಾಡಬೇಕಪ್ಪ ಅಂದರೆ ಗಿಡಗಳನ್ನು ಕಡಿಬೇಕು. ಸೊ ಇಲ್ಲಿ ಹಾಳೆ ಇಲ್ಲದಿರುವುದರಿಂದ ಸೊ ಗಿಡ ಕಡಿಯುವ ಪ್ರಮೇಯವೇ ಬರುವುದಿಲ್ಲ. ಸೊ ಹಂಗಾರೆ ಪರಿಸರ ಪ್ರೇಮಿ ಅಂತಲೂ ಹೇಳ್ಬೋದು. ಯಾವುದು EVM. ಶೀಘ್ರ ಫಲಿತಾಂಶ, ಸರಳವಾದುದು, ವೈಜ್ಞಾನಿಕವಾದುದು, ಪರಿಸರ ಪ್ರೇಮಿ, ಇವನ್ನೆಲ್ಲ ಬರೀಬೇಕು. ಕಳಿಸೋಣ ನಿಮಗೆ ನೋಟ್ಸ್. ರೈಟ್ ಮಕ್ಕಳೇ. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಇದನ್ನು ನೋಟ್ಸ್ ಕಳಿಸೀನಿ. ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಅಧಿಕಾರಾವಧಿ 6 ವರ್ಷ, ನಿವೃತ್ತಿ ವಯಸ್ಸು 65 ವರ್ಷ. ಕೇಂದ್ರ ಲೋಕಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಂಕ್ಷನ್ ಆಫ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈಸ್ ಕಂಡಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟು ಅಪಾಯಿಂಟ್ ದಿ ಸಿವಿಲ್ ಸರ್ವಿಸ್. ನಾಗರಿಕ ಸೇವೆಯ ಅಧಿಕಾರಿಗಳನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದು. ಇವು ಬರ್ತಾವೆ ನೋಡ್ರಿ. ರಾಷ್ಟ್ರಪತಿಗೆ ವರದಿ ಸಲ್ಲಿಸುವುದು, ಅವರಿಗೆ ತರಬೇತಿಯನ್ನು ಕೊಡುವುದು, ನೌಕರರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡುವುದು, ಇವೆಲ್ಲವು. ರೈಟ್ ಮಕ್ಕಳ. ರಚನೆ ಅಂದರೆ ಅಪಾಯಿಂಟ್ ಮಾಡೋರು ಯಾರು, ಎಷ್ಟು ಜನ ಇದ್ದಾರೆ, ಅಧಿಕಾರಾವಧಿ ಎಷ್ಟು ವರ್ಷ, ನಿವೃತ್ತಿ ವಯಸ್ಸು ಎಷ್ಟು ವರ್ಷ, ಇದನ್ನು ಬರೀಬೇಕು. ಕಾರ್ಯಗಳು ಅಂದರೆ ಅವರು ಮಾಡುವಂಥ ಕೆಲಸಗಳು. ರೈಟ್. ದಿ ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ರೈಟ್ ಮಕ್ಕಳೇ. ನೆಕ್ಸ್ಟ್, ಅಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಇಂಡೈರೆಕ್ಟ್ ಇಲೆಕ್ಷನ್. ಇಂಡೈರೆಕ್ಟ್ ಇಲೆಕ್ಷನ್ ಎಂದೇನು ತಲೆ ಒಳಗೆ ಇಟ್ಕೊಳ್ರಿ. ಅಪ್ರತ್ಯಕ್ಷ ಚುನಾವಣೆ ನಂಬರ್ 1 ಪ್ರಜಾಪ್ರಭುತ್ವವಾದಿ ಅಲ್ಲ. ಯಾಕಂದರೆ ಜನರು ಇಲ್ಲಿ ನೇರವಾಗಿ ಭಾಗವಹಿಸುವುದಿಲ್ಲ, ಜನರಿಂದ ಆಯ್ಕೆಯಾದವರು ಭಾಗವಹಿಸುತ್ತಾರೆ. ಹೌದಾ? ಅಪ್ರತ್ಯಕ್ಷ. ದಿ ಇಂಡೈರೆಕ್ಟ್ ಇಲೆಕ್ಷನ್ ಟು ಬಿ ಹೆಲ್ಡ್ ಆನ್ ದಿ ಬೇಸ್ ಆಫ್ ಪ್ರೆಫರೆನ್ಷಿಯಲ್ ವೋಟ್ಸ್. ಮತದಾರರಿಂದ ಆಯ್ಕೆಯಾದವರು ಮತವನ್ನು ಕೊಡುವ ಪದ್ಧತಿಯೇ ಅಪ್ರತ್ಯಕ್ಷ. ನಂಬರ್ 1. ನಂಬರ್ 2, ಕಡಿಮೆ ಖರ್ಚಿನದು. ಸಿನ್ಸ್ ಹಿಯರ್ ದಿ ನಂಬರ್ ಆಫ್ ವೋಟರ್ಸ್ ಈಸ್ ಮಿನಿಮಮ್. ಮತದಾರರ ಸಂಖ್ಯೆ ಕಡಿಮೆ ಇದ್ದು ಇಲ್ಲಿ ಪ್ರತ್ಯಕ್ಷ ಚುನಾವಣೆಗೆ ಹೋಲಿಸಿದರೆ ಖರ್ಚು ಕಡಿಮೆ. ಶೀಘ್ರ ಚುನಾವಣಾ ಪ್ರಕ್ರಿಯೆ, ಬೇಗನೆ ಮಾಡ್ಬೋದು. ಮತದಾರರ ಪ್ರಕ್ರಿಯೆ ಬೆಳಗ್ಗೆ ಮಕ್ಕಳ 8ರಿಂದ 4 ಗಂಟೆಯವರೆಗೆ ವೋಟಿಂಗ್ ಆಯ್ತಪ್ಪ ಅಂದ್ರೆ 4 ಗಂಟೆ ನಂತರವೇ ಕೌಂಟಿಂಗನ್ನು ಮಾಡ್ಬೋದು. ಎಸ್ಪೆಷಲಿ ಫಾರ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ಒಳಗೆ ಮಾಡ್ತಾರೆ. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯೊಳಗೂ ಬ್ಯಾಲೆಟ್ ಬಾಕ್ಸ್ ಅದ. ಬಟ್ ಇಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿಗೆ ಇರೋದರಿಂದ ಗ್ರಾಮ ಪಂಚಾಯತಿ ಏನದ ಇದು ಡೈರೆಕ್ಟ್. ರಾಷ್ಟ್ರಪತಿ ಚುನಾವಣೆ ಏನದ ಇದು ಇಂಡೈರೆಕ್ಟ್. ಸೊ ಅಲ್ಲಿನೂ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡ್ತಾರೆ, ಗ್ರಾಮ ಪಂಚಾಯತಿಯೊಳಗೂ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡ್ತಾರೆ. ಬಟ್ ಗ್ರಾಮ ಪಂಚಾಯತಿ ಏನಿರ್ತದೆ ಮತದಾರರ ಸಂಖ್ಯೆ ಹೆಚ್ಚಿಗೆ ಇರೋದರಿಂದ ಸಂಜೆಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಏನು ಮಾಡ್ಬೋದು, ಸಂಜೆಗೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ 12 ಗಂಟೆ ಅಂತ ರಿಸಲ್ಟ್ ಬಂದುಬಿಡ್ತದೆ. ಸೊ ಹಂಗಾರೆ ಅಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು: ದುಬಾರಿಯಾದುದು, ಶೀಘ್ರ ಪ್ರಕ್ರಿಯೆ ಮುಗಿಯುತ್ತದೆ, ಜನರಿಗೆ ನೇರ ಹೊಣೆಗಾರಿಕೆ ಇರುವುದಿಲ್ಲ. ಇವು ಬರ್ತಾವೆ. ನೋಟ್ಸ್ ಕಳಿಸಿ. ಇದರ ಎಕ್ಸಾಕ್ಟ್ಲಿ ಅಪೋಸಿಟ್ ಏನು? ಪ್ರತ್ಯಕ್ಷ. ರೈಟ್ ಮಕ್ಕಳೇ? ಓಕೆ. ಇನ್ನು 10 ಮಾರ್ಕ್ 10 ಮಾರ್ಕ್ ಕ್ವಶನ್ಸ್. ಕೆಳಗಿನ ಯಾವುದೇ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಒನ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 30 to 40 ಸೆಂಟೆನ್ಸಸ್. ಓಕೆ. ಕ್ವಶನ್ ಏನಪ್ಪ? ಭಾರತ ಸರ್ಕಾರ ಕಾಯ್ದೆ 1935 ವಿವರಿಸಿ. ಬಂತು ನೋಡ್ರಿ. ಭಾರತ ಸರ್ಕಾರ ಕಾಯ್ದೆ 1935 ಮುಖ್ಯಾಂಶಗಳು. ನಂಬರ್ 1, ಡಯಾರ್ಕಿ ದ್ವಿದಳ ಸರ್ಕಾರವನ್ನು ಯಾರಿಗೆ ತಂದಿತು? ಎಕ್ಸ್ಪ್ಲೇನ್ ಮಾಡಬೇಕು ಅವನ್ನ. ಸಂಯುಕ್ತ ಸರ್ಕಾರ ಪದ್ಧತಿ, ಫೆಡರಲ್ ಕೋರ್ಟ್ ಸ್ಥಾಪನೆ, ದ್ವಿಸದನ ಶಾಸಕಾಂಗ, ಇವೆಲ್ಲ ಬರ್ತಾವೆ. ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935?
ಆಲ್ ಇಂಡಿಯಾ ಫೆಡರೇಷನ್ ಕ್ರಿಯೇಟೆಡ್, ಭಾರತ ಒಕ್ಕೂಟ ರಚನೆ, ಫೆಡರಲ್ ಗೌರ್ಮೆಂಟ್ ಸಿಸ್ಟಮ್ ಕ್ರಿಯೇಟೆಡ್, ರೈಟ್, ದಿ ಫೆಡರಲ್ ಕೋರ್ಟ್ ಎಸ್ಟ್ಯಾಬ್ಲಿಷ್ಡ್, ಓಕೆ, ಡ್ಯುಯಲ್ ಲೆಜಿಸ್ಲೇಚರ್ ಸಿಸ್ಟಮ್ ಎಸ್ಟ್ಯಾಬ್ಲಿಷ್ಡ್, ದ್ವಿಸದನ ಶಾಸಕಾಂಗ, ಇವೆಲ್ಲ ಬರೆಯೋದು. 8 ಪಾಯಿಂಟ್ಸ್ ಕಳಿಸ ನಿಮಗೆ, ಅದನ್ನು ಬರೆಯೋದು. ನೆಕ್ಸ್ಟ್, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಸಿವಿಲ್ ಸರ್ವೀಸ್. ನಂಬರ್ 1, ಹೈರಾರ್ಕಿ, ಏಣಿ ಶ್ರೇಣಿ ಇರುತ್ತದೆ. ವಿಶೇಷ ತರಬೇತಿ ಪಡೆದಿರುತ್ತಾರೆ, ಸ್ಪೆಷಲಿ ಟ್ರೈನ್ಡ್. ವರ್ಕ್ ಅಕಾರ್ಡಿಂಗ್ ಟು ಲಾ, ಕಾನೂನಿನ ಪ್ರಕಾರ ಕೆಲಸ. ಅನಾನಿಮಿಟಿ, ಅನಾಮಕತ್ವ, ಇವೆಲ್ಲ ಹೇಳಿದ ಮಕ್ಕಳು. ಅನಾಮಕತ್ವ ಅಂದರೆ ಸರ್ಕಾರಿ ನೌಕರರು ದಿನಪೂರ್ತಿ ಕೆಲಸ ಮಾಡಿದರೂ ಇವರ ಹೆಸರು ಮುಂದೆ ಬರುವುದಿಲ್ಲ. ಹೆಸರು ಯಾರ್ದು ಬರ್ತದೆ? ಮಂತ್ರಿಗಳದು, ಶಾಸಕರದು. ಸೊ ಸರ್ಕಾರಿ ನೌಕರರು ತೆರೆಯ ಹಿಂದೆಯೇ ಇರುತ್ತಾರೆ. ಇದನ್ನು ಏನಂತ ಕರಿತೀವಿ? ಅನಾಮಕತ್ವ. ಇವೆಲ್ಲ ಮಕ್ಕಳ. ಹೈರಾರ್ಕಿ ಅಂದರೆ ಎಣಿ ಶ್ರೇಣಿ, ಸ್ಪೆಷಲಿ ಟ್ರೈನ್ಡ್ ವಿಶೇಷ ತರಬೇತಿ, ವರ್ಕ್ ಅಕಾರ್ಡಿಂಗ್ ಟು ಲಾ ಕಾನೂನಿನ ಪ್ರಕಾರ ಕಾರ್ಯ, ಅನಾನಿಮಿಟಿ, ಪೊಲಿಟಿಕಲಿ ನ್ಯೂಟ್ರಲ್ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರುವುದಿಲ್ಲ, ತಟಸ್ಥರಾಗಿರುತ್ತಾರೆ. ಇವು ರೈಟ್ ಮಕ್ಕಳೇ? 10 ಮಾರ್ಕಿಂದ. ಇನ್ನು 5 ಮಾರ್ಕಿಂದ 2 ಜನರಲ್ ಕ್ವಶನ್ಸ್ ಬೀಳ್ತಾವೆ ನಿಮಗೆ. ಇಲ್ಲಿ ಬಂದ ನೋಡ್ರಿ. 5 ಮಾರ್ಕಿಂದು ಸೇಮ್ 15 ಟು ಆನ್ಸರ್ ಇನ್ 15 to 20 sentences. Number 1. This is question number 21 in fact. Number 1 in this part. Number 1. 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಗ್ಗೆ ಬರೆಯಿರಿ. 5 ಮಾರ್ಕಿಂದ. Write about the assembly election of 2018 which held in Karnataka. ಏನಪ್ಪ 2018ರ ವಿಧಾನಸಭಾ ಚುನಾವಣೆಯ ಮುಖ್ಯಾಂಶಗಳು. ಈ ಚುನಾವಣೆಯು ಕರ್ನಾಟಕದ 222 ಕ್ಷೇತ್ರಗಳಿಗೆ, ಒಟ್ಟು 224 ಮಕ್ಕಳ ಕ್ಷೇತ್ರಗಳ, ಆದರೆ 2 ಕ್ಷೇತ್ರಗಳಿಗೆ ನಡೀಲಿಲ್ಲ. ಒಂದು ರಾಜರಾಜೇಶ್ವರಿ ನಗರ, ಮತ್ತೊಂದು ಮಸ್ಕಿ. ಅಲ್ಲಿ ಕೇಸುಗಳು ಕೋರ್ಟ್ನಲ್ಲಿ ಇದ್ದುದರಿಂದ 2 ಕ್ಷೇತ್ರಗಳಿಗೆ ನಡೀಲಿಲ್ಲ. ಒಟ್ಟು ಎಷ್ಟು ಕ್ಷೇತ್ರಗಳಿಗೆ ನಡೀತು? 224. ಒಟ್ಟು ಎಷ್ಟವ? 224. ಎಷ್ಟಕ್ಕೆ ನಡೀತು? 222. 2ಕ್ಕೆ ನಡೀಲಿಲ್ಲ. ಮಸ್ಕಿ ಮತ್ತು ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರ. ಈ 222ರಲ್ಲಿ ನಡೆದಂಥ 22 ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ BJP 105 ಸ್ಥಾನ, ಕಾಂಗ್ರೆಸ್ 80 ಸ್ಥಾನ, JDS 37 ಸ್ಥಾನ ಪಡೆದು. ಇನ್ನು ಇಂಡಿಪೆಂಡೆಂಟ್ ಒಬ್ಬರು, KPJP 1, BSP 1 ಹೀಗೆ ಸ್ಥಾನವನ್ನು ಪಡೆದರು. ವೋಟಿಂಗ್ ಪರ್ಸೆಂಟೇಜ್ ವಾಸ್ 75%. 75% ಮತದಾನವಾಗಿತ್ತು. ಆಲ್ಮೋಸ್ಟ್ 1% ಹೋದ ವರ್ಷಕ್ಕಿಂತ ಹೆಚ್ಚಿನ ಮತದಾನವಾಗಿತ್ತು. ರೈಟ್ ಮಗಳೇ? ಈ ಕುರಿತಾಗಿ ಬರೀಬೇಕು. ಒಂದು 8ರಿಂದ 10 ಲೈನ್ ಬರೀಬೇಕು. ರೈಟ್? ಓಕೆ. ನೆಕ್ಸ್ಟ್, ನಿಮ್ಮ ನೆಚ್ಚಿನ ರಾಜಕೀಯ ನಾಯಕನ ಕುರಿತು ಬರೆಯಿರಿ. ರೈಟ್ ಅಬೌಟ್ ಯುವರ್ ನ್ಯಾಷನಲ್ ಪೊಲಿಟಿಕಲ್ ಲೀಡರ್. ಯಾರು ಬೇಕಾದ್ರ ಬಗ್ಗೆ ಬರೀರಿ. ಮಹಾತ್ಮ ಗಾಂಧೀಜಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ನರೇಂದ್ರ ಮೋದಿ, ರಾಷ್ಟ್ರೀಯ ಬರೀಬೋದು. ಅವರ ಬಾಲ್ಯದ ಬಗ್ಗೆ, ಅಂದರೆ ಎಲ್ಲಿ ಹುಟ್ಟಿದ್ರು, ಶಿಕ್ಷಣ ಏನು, ಸಾಧನೆ ಏನು, ಯಾವ ಹುದ್ದೆಯಲ್ಲಿ ಕೆಲಸವನ್ನು ಮಾಡಿದರು, ಏನು ಕೆಲಸವನ್ನು ಮಾಡಿದರು, ಅವರು ಮಾಡಿದ ಕೆಲಸ ಏನು ನಮಗೆ ಉಪಯೋಗ ಆಗ್ಯದ. ಇದನ್ನು ಸುಮಾರು 15ರಿಂದ 20 ವಾಕ್ಯಗಳಲ್ಲಿ ಬರೀಬೇಕು ಮಕ್ಕಳು. ಈಗ ನರೇಂದ್ರ ಮೋದಿ ಬರೀಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದರೆ, ನರೇಂದ್ರ ಮೋದಿ ಹುಟ್ಟಿದ್ದು ಗುಜರಾತ್, ಕಲಿತದ್ದು MA ಇನ್ ಪೊಲಿಟಿಕಲ್ ಸೈನ್ಸ್, ಯಾವ ವಿಶ್ವವಿದ್ಯಾಲಯದಲ್ಲಿ ಕಲಿತರು, ಯಾವ್ಯಾವ ಹುದ್ದೆಯನ್ನು ನಿರ್ವಹಿಸಿದರು, ಗುಜರಾತ್ನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಮಾಡಿದರು 2001ರಿಂದ 2014ರವರೆಗೆ.
ಈಗ ಭಾರತದ ಪ್ರಧಾನಮಂತ್ರಿಯಾಗಿ ಏನೇನು ಕಾಯ್ದೆಗಳನ್ನು ಏನೇನು ನೀತಿ ನಿಯಮಗಳನ್ನು ಜಾರಿಗೆ ತಂದರು ಇವನ್ನೆಲ್ಲ ಬರೀಬೇಕು. ಸೊ ಮಕ್ಕಳ, ಸೊ ಕರೆಕ್ಟಾಗಿ ಆನ್ಸರ್ ಬರೀರಿ. ನಾಳೆ ಏನೋ ನೋಡಿಕೊಂಡು ನೀವು ಕಾಪಿ ಮಾಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ 6 ಪೇಪರ್ ಎಕ್ಸಾಮ್ ನಿಮ್ಮದು ಬರೆದು ಮುಗಿದುಕೊಳ್ಳಿ ಮಕ್ಕಳ. 21 ಮತ್ತು 22ನೇ ತಾರೀಕನ್ನು ತಮ್ಮ ಕೊಟ್ಟದ. ಕಾಮರ್ಸ್ ಮತ್ತು ಸೈನ್ಸ್ನವರಿಗೆ 21, ಆರ್ಟ್ಸ್ ಎ ಮತ್ತು ಬಿದವರು 22ನೇ ತಾರೀಕಿಗೆ ತಂದು ಕಾಲೇಜೊಳಗೆ 6 ಪೇಪರ್ಗಳನ್ನು ಒಂದು ಪ್ಯಾಕೆಟ್ನಲ್ಲಿ ಹಾಕಿ ಕೊಡಬೇಕು. ರೈಟ್ ಮಗಳೇ? ಸೊ ಸಣ್ಣ ಒಂದು ಪ್ರಯತ್ನವನ್ನು ಮಾಡೇನೆ ತಮಗೆ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿಕೊಡುವುದರ ಬಗ್ಗೆ ಇದು ಉಪಯೋಗ ಆಗೈತೆ ಅಂತ ತಿಳ್ಕೊಟ್ಟೆ. ರೈಟ್ ಮಗಳ? ಸೊ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ಕ್ಲಾಸ್ನೊಂದಿಗೆ ಭೇಟಿಯಾಗೋಣ. ರೈಟ್? ಥ್ಯಾಂಕ್ ಯು.